ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಅಷ್ಟು ಮನೆ ಕಸ ಗುಡಿಸಿದೆ, ಬಾಂಡೆ ತಿಕ್ಕಿದೆ. 6 ಗಂಟೆಗೆ ಎದ್ದಿನಿ. ಜಲ್ದಿ ಹೇಳ್ಬೇಕಂದ್ರೆ ಹೇಳ್ದಾಲಿಲ್ಲ ನೋಡಿ. ಬೆಳಗ್ಗೆನೇ ಎಷ್ಟು ಜಳ ಆಗುತ್ತೆ ನೋಡಿ. ಫ್ಯಾನ್ ಹಚ್ಚಿಲ್ಲ, ಬೆಳಗ್ಗೆನೇ ಜಳ ಚಲೋ ರೀ. ಇನ್ನು ಚಂತನ ಬಿಸಿರಿ ನೋಡಿ, ತುಂಬ ಜಳ ಇರುತ್ತೆ ಸ್ನೇಹಿತರೆ. ಬರ್ರಿ ಏನೇನು ಕೆಲಸ ಮಾಡಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಿಮಗೊಂದು ಮಾತು ಹೇಳ್ದೈತೆ. ಒಬ್ಬರು ಸಿಸ್ಟರು ನನ್ನ ಮಗಳು ಬರ್ತಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ರೊಟ್ಟಿ ಏನಂತ ಹಾಕಿದ್ರಿ. ಸಾರಿ, ನನಗೆ ವಿಶ್ ಮಾಡೋದು ಆಗಲಿಲ್ಲ. 2-3 ದಿನ ನಾನು ಆ ಕಡೆ ಒಂದು ಸ್ವಲ್ಪ ಬೇಜಾರಿನಾಗಿದ್ದೆ. ಮತ್ತು ಅಮ್ಮಂದಿರ ದಿನಾಚರಣೆದು ನಾನು ವಿಶ್ ಮಾಡೋದಾಗಲಿಲ್ಲ. ಇವತ್ತು ವಿಶ್ ಮಾಡ್ತೀನಿ. ಇವತ್ತು ಫುಲ್ ಒಂಥರ ಮೂಡ್ ಆಫ್ ಆಗಿಬಿಟ್ಟಿದ್ದೆ. ತಾಯಂದಿರ ದಿನಾಚರಣೆ ಆದ್ರೆ ಅವತ್ತೇ ಅವ ಊರಿಗೆ ಬಂದಿದ್ಲು. ಅವನ್ನ ಕುಂದಿಸ್ಕೊಂಡು ವಿಶ್ ಮಾಡಿದ್ರೆ ಖಂಡಿತ ಚೆನ್ನಾಗಿರ್ತಿತ್ತು ವಿಡಿಯೋ. ಆದರೆ ಎಲ್ಲ ಟೈಮು, ಸಂದರ್ಭ, ಸಮಯ ಎಲ್ಲ ನಮ್ಮ ಖುಷಿಗೋಸ್ಕರ ಇರಲ್ಲ ನೋಡಿ. ಎಲ್ಲ ಒಂದೊಂದು ಟೈಮಿಗೆ ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು. ಇವತ್ತು ಅವ್ವ ಮದರ್ಸ್ ಡೇ ದಿನನೇ ಅವ್ವ ಊರಿಗೆ ಬಂದಿದ್ಲು. ಅವತ್ತು ಜಾತ್ರೆ ಇತ್ತು ನಮ್ಮ ಊರಲ್ಲಿನೂ. ನಾ ಜಾತ್ರೆಗೆ ಹೋಗಲಿಲ್ಲ, ಎಲ್ಲಿ ಹೋಗಲಿಲ್ಲ ನೋಡಿ. ಅವ್ವ ಮಕ್ಕಳು ಜಾತ್ರೆಗೆ ಹೋಗಿದ್ರು, ವೀಡಿಯೋ ಹಾಕಿ ನೋಡಿರ್ಬೇಕು ನೀವು. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಹ್ಯಾಪಿ ಮದರ್ಸ್ ಡೇ ನೋಡಿ. 2 ದಿನ ಆಯಿತು, ಲೇಟ್ ಆಯಿತು ಹೇಳೋಕ್ಕೆ. ನಿಮ್ಗೂ ಶೇರ್ ಮಾಡಬೇಕು ಅಂತ ಅನ್ಕೊತಿದ್ದೆ, ಆಗಿದ್ದಿಲ್ಲ. ಎಲ್ಲರ ತಾಯಿ ಅಂದಿರ್ತಕ್ಕ ಕ್ಷಮೆ ಕೇಳ್ತೀನಿ. ನಾನು ಯೂಟ್ಯೂಬ್ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ ನೋಡಿ. ನೋಡ್ರಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಶ್ರಾವಣಿ 2 ಕಸ ಇತ್ತು, ಚೆಲ್ಲಿ ಹೋಗವ ಅಂತಂದೆ. ಚೆಲ್ಲಕ್ಕೆ ಹೋಗ್ಯಾರಿಬ್ರು. ಇವು 2 ನಿನ್ನೆ ಬ್ಲೌಸ್ ಸ್ಟಿಚ್ ಮುಗಿಸಿದ್ನಲ್ರಿ. ನೋಡ್ರಿ, ನಿನ್ನೆ ಹಿಡಿದಾಗ ಇದು ಫ್ರಾಕ್ ಏನೈತೆ ಒಗದು ಹಾಕಿದ್ದೆ. ತೆಗೆದಿಡವ ಅಂತ ನಾ ಏನು ಅಕ್ಕಿ ನೋಡಿ. ಶಾವಿಗೆ ಒಂದು 2 ತುಂಬಬೇಕೋ ಗೊತ್ತಿಲ್ಲ, ನೋಡ್ಬೇಕ್ರಿ. ನಾಳೆಗೆ ಹೂವು ಬರ್ತಾವೆ. ಮತ್ತು ನಾಳೆ ಬಂದಂದ್ರೆ ಅವ ತುಂಬಕ್ಕೆ ಬರ್ತಾ. ಇವತ್ತು ಇವು 3 ಬ್ಲೌಸು ಕಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡಬೇಕು. ಟೇಪ್ ಇಸಂಬಂದಾಡಿ ಶ್ರಾವಣಿ ಹೋಗಿ ಬರ್ರಿ. ಈ ಕಡೆ ಶೇಂಗಾ ಹುರಿಯಾಕತ್ತೀನಿ ನೋಡಿ. ಒಂದು ಬದ್ನಿಕಾಯಿ ಪಲ್ಯ, ರೊಟ್ಟಿ ಮಾಡಿದ್ರೆ ನಾ ಮಾಡೀನಿ. ಶ್ರಾವಣಿ ಅವಲಕ್ಕಿ ಮಾಡಿ ಮಮ್ಮಿ ಅಂತಂದ. ಬರ್ರಿ, ಏನು ಮಾಡಾಕತ್ತೀರಿ ಇಬ್ರು? ಶ್ರವಣ ನೋಡಿ, ಶೇಂಗಾ ಹುರಿದು ಅವರಿಬ್ಬರು ಟೈಮು 7 ಮ್ಯಾಗ ಆಗೈತೆ ರೀ. ಜಳಕ ಮಾಡ್ರಿ ಅಂತಂದ್ರೆ ಆಟ ಆಡ್ಕೊತ ಕುಂತಾರೆ ನೋಡಿ ಇಬ್ಬರು ಅಕ್ಕ ತಮ್ಮ. ಬರ್ರಿ, ನಾನು ಕೂಡ ಪಟ ಬದ್ನಿಕಾಯಿ ಉಳ್ಕೊತೀನಿ. ಒಂದಿಷ್ಟು ಅವಲಕ್ಕಿ, ರೊಟ್ಟಿ, ಪಲ್ಯ 2 ಮಾಡ್ಬೇಕತ್ತೀನಿ. ಅವಲಕ್ಕಿ ಅಂತೀಯ ಶ್ರವಣ ಟೀಚರಾಗಿಡು ಡ್ರೆಸ್ ಟೈಮ್ ನೋಡಿ. 7:30 ಆಗೈತಿ. 7 ರವಿ ಟೈಮ್ ಆಗೈತಿ. ಅವಲಕ್ಕಿ ಮಾಡ್ತೀವಿ, ರೊಟ್ಟಿ ಪಲ್ಯ. ಅವಲಕ್ಕಿ ಮಧ್ಯಾಹ್ನಕ್ಕೆ ಹೆಂಗೆ ಆಗುತ್ತೆ, ಬಿರುಸಾಗುತ್ತೆ ಅದು. ಅದನ್ನೇ ಕಟ್ಕೊಂಡು ತಿನ್ನು. ನಾನು ಇನ್ನೂ ಸೊಯ್ಯನ್ನದ ಸ್ನೇಹಿತರೆ. ನೀನು ಮುಂಜಾನೆ ಹೋಗೋದು ಹಾಕಿನಿ, ಇವತ್ತು ಈ ಉಸಕ್ಕೆ ಕೊಡೋಗೋದು ಹಾಕ್ತಿದ್ವಿ ನೋಡಿರಿ. ಇನ್ನು ಬೀರಪ್ಪ ಮುತ್ಯನ ದರ್ಶನ ತಗೋರಿ ಎಲ್ಲರೂ. ನಾಳೆ ಮದುವೆ ಐತ್ರಿ ಒಂದು. ಹಿಂಗಾಗಿ ಬಾಂಡೆ ಸಮಯ ಎಲ್ಲ ಅಲ್ಲಿ ಅದಾವು. ಶ್ರವಣಕುಮಾರ ಹಾಯ್ ಮೇಡಮು. ಶ್ರವಣ ಇವ ಒಂದು ಜಾತ್ರೆಯಾಗ ಇದು ತೊಗೊಂಡ್ಬಿಡಣ್ರಿ. ಅದು ಎಲ್ಲ ಲೈಟ್ ಅಂತಲ್ಲ ಚಂದ ಅದನ್ನ ತೊಗೊಂಡು ಆಡ್ತಾರೆ ನೋಡಿ. ಹಾಯ್ ಮಾಡು. ಜಕ ಮಾಡಿ ಸಾಲಿ ಪಾಲಿ ಓದ್ತೀವಿ. ಹೌದು ಮಿಸ್. ನೋಡ್ರಿ, ನಾಷ್ಟಾನು ರೆಡಿ ಆಯಿತು. ಶ್ರವಣಕುಮಾರ್ದು ಜಾಕ್ ಆಗೈತೆ. ಕಲರ್ ಶೀದಾ ಮಾಡಿ ಜಾಕ್ ಆಗೈತಮ್ಮ ದೇವ್ರಿಗೆ. ಬರ್ರಿ ನಾಷ್ಟ ಮಾಡ್ಬರ್ರಿ. ಇವ್ರು ಶೋ ಮಾಡ್ತಾರೆ ನೋಡಿ. ಈ ಕಡೆ ನಾಷ್ಟ ರೆಡಿ ಆಗೈತಿ. ಅವಲಕ್ಕಿ, ಈ ಕಡೆ ಬದ್ನಿಕಾಯಿ ಪಲ್ಯ. ಮಸ್ತ ಬದ್ನಿಕಾಯಿ ಪಲ್ಯ ಸ್ವಲ್ಪ ಮಾಡೀನಿ ರೀ. ಸುಮ್ಮನೆ ಅವ್ರ ಬುತ್ತಿಗಿಟ್ಟು ನಾಷ್ಟ ಮಾಡ್ತಾರೆ. ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ರೀ. ಟೈಮ್ 8 ಆಗೈತೆ ರೀ. 8:30ಕ್ಕೆ ರೈಟ್ ಅಂತೀರಿ ಇಲ್ಲವ. ನಿಮ್ಮನ್ನ ನಾಷ್ಟ ಮಾಡಿ ರೆಡಿ ಮಾಡ್ತೀನಿ. ಬುತ್ತಿಗೆ ರೊಟ್ಟಿ ಬಳ್ಬಿಡ್ತೀನಿ, ತೊಗೊಂಡು ಹೋಗಕತ್ತಿ. ಬರ್ರಿ, ಶ್ರವಣಕುಮಾರ್ ನಾಷ್ಟ ಹಾಕಿ ಕೊಡ್ತೀನಿ. ತಗೋಪ್ಪಚ್ಚಿ, ನಾಷ್ಟ ಮಾಡಿ ರೆಡಿ ಮಾಡ್ತೀನಿ. ಓ ಏನು ಸೂಪರ್ ಆಗೈತೆ. ಹ್ಞೂ ರೀ, ನೀವು ಊಟ ಮಾಡಿರಿ. ರೊಟ್ಟಿ ಮಾಡ ಬುತ್ತಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಕಟ್ಲ. ಮತ್ತು ರೊಟ್ಟಿ ಮಾಡ್ತೀನಿ 1-4. ಬರೀ ನಾಷ್ಟ ಅಂತ ನೋಡ್ರಿ ನಮ್ಮ ಶ್ರಾವಣಿ. ಮುಂಜಾನೆ ನಾ ರೊಟ್ಟಿ ಪಲ್ಯ ಮಾಡ್ಬೇಕಂದ್ರೆ ನಾಷ್ಟ ಮಾಡಂದು. ಉಣ್ಬಾರ್ದು
ನೋಡ್ರಿ ಟೈಮು 11:05 ಆಗೈತೆ. ಶ್ರಾವಣಿಯರು ಹೋಗಿಂದ ಒಂದಿಷ್ಟು ರೊಟ್ಟಿ ಮಾಡಿದೆ, ಮತ್ತು ರೊಟ್ಟಿ ಮಾಡಿ ಅವ್ರು ಬುತ್ತಿ ಕಟ್ಟಿದ್ದೀನಿ ರೀ. ಶ್ರಾವಣಿ ಬೇಡ ಬುತ್ತಿಗೆ ಅವಲಕ್ಕಿನೇ ಕಟ್ಟಂದ್ಲು, ಮತ್ತು ಸರಿ ಆಗಲ್ಲ ನೋಡಿ. ಹಿಂಗಾಗಿ ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಊಟನ ಆಗೈತೆ ರೀ, ದೇವ್ರ ಪೂಜೆ ಆಗೈತೆ, ಜಾಕ್ ಆಗೈತೆ. ಸ್ವಲ್ಪ ಕಸ ಇತ್ತು, ಅವ್ರು ಬಂದಿದ್ದು ಚಳಿ ಬರ್ತಾರೆ ಬಿಡ ಅಂತ ಅದ್ರಾಗ ಹಳೆ ತುಂಬಿಟ್ಟೆ. ಬಟ್ಟೆನೂ ಸಾಬೂನು ಪುಡಿಯಾಗ ಇದ್ದೀನಿ ರೀ. ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಬೇಕು ನೋಡಿ. ಬಟ್ಟೆ ಇಷ್ಟು ಬಟ್ಟದ ಬರ್ರಿ ಬಟ್ಟೆ ಬಾಂಡೆ ಮಾಡಿ 3 ಬ್ಲೌಸ್ ಕಟ್ಟಿಂಗ್ ಮಾಡೋದವು, 2 ಬ್ಲೌಸ್ ಹುಕ್ಸ್ ಹಚ್ಚು ಅದಾವು. ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ ರೀ. ಕಟ್ ಮಾಡಿಟ್ರೆ ಹೊಲಿಯಾಕೇನು ಸುಲಭ ನೋಡಿ. ಕಟ್ ಮಾಡಿಟ್ಟಿದ್ದೆ, ನೀನು 2 ಟಿಚ್ ಆಗಿಬಿಟ್ಟು 2 ಹುಕ್ಸ್ ಹಚ್ಚಬೇಕು. 3 ಕಟ್ಟಿಂಗ್ ಅದಾವೆ. ಮತ್ತು ಸಿಗೋಣ ಬಟ್ಟೆ ಬಾಂಡೆ ಮಾಡಿ. ನೋಡಿರಿ 1:15 ಆಯಿತು ಟೈಮು. ಎಲ್ಲ ಬಟ್ಟೆನೂ ಒಗೆದು ಹಾಕಿದೆ, ಬಾಂಡೆನೂ ತಿಕ್ಕಿದೆ. ಇನ್ನು 2 ಗಂಟೆಗೆ ಶ್ರಾವಣಿಯರು ಬರ್ತಾರೆ. ಇವಾಗ ಒಂದು ಬ್ಲೌಸ್ ಕಟ್ ಮಾಡಿ, ಇನ್ನೊಂದು ಬ್ಲೌಸ್ ಅಸ್ತ್ರ ಕಟ್ ಮಾಡೀನಿ. ಇನ್ನೊಂದು ಬ್ಲೌಸ್ ಲೈನಿಂಗ್ ಹಾಕಿ ಕಟ್ ಮಾಡಬೇಕು, ಅಸ್ತ್ರನೂ ಕಟ್ ಮಾಡಬೇಕು. ಒಂದು ಲೈನಿಂಗ್ 2 ಲೈನಿಂಗು 1 ಅಸ್ತ್ರ ಕಟ್ ಮಾಡಬೇಕು. ಇನ್ನು ನೋಡ್ರಿ ಇಲ್ಲಿ ಕಟ್ ಮಾಡಿದೆ. ಹುಡ್ರು ಬಂದಿದ್ದು ಟೇಪ್ ಎಲ್ಲ ಹೆಂಗೆ ಹೋದ್ರಗಡೆ ಮಕ್ಳು ಅಂದ್ರೆ ಹಂಗೆ ಅಲ್ರಿ ನೋಡಿ. ಇದೊಂದು ಬ್ಲೌಸ್ ಕಟ್ಟಿಂಗ್ ಮುಗಿಸೀನಿ. ಇದ್ರಾಗ ಇನ್ನೂ 2 ಲೈನಿಂಗು 1 ಅಸ್ತ್ರ ಕಟ್ ಮಾಡ್ತೀನಿ. ಕಟ್ ಮಾಡೋಣ ಬರ್ರಿ. 2 ಹುಕ್ಸ್ ಹಚ್ಬೇಕಂದೆ ತೊಗೊಂಡೆ, ಮತ್ತು ಕಟ್ಟೆ ಮಾಡಿದ್ರಾತು ಅಂಥೇಳಿ ಇಟ್ಟು ನೋಡಿ. ಮನ್ಯಾಗ ಸಾಮಾನು ಇಷ್ಟ ಇರ್ಬೇಕು ನೋಡಿ. ಯಾಕಂದ್ರೆ ಟೇಪು ನಾ ಮತ್ತು ಬಾಕ್ಸ್ನೇ ಓದಿದ್ದೆ, ನೆಪ್ಪಾಯಿತು. ಒಂದು ಕೇಸರಿ ಒಂದು ಹಳದಿ ಕಲರ್ ತಂದಿದ್ದೆ, ಅದು ಬಾಕ್ಸ್ನೇ ಓದಿನ ಮತ್ತು ನೆಪ್ ಮಾಡ್ಕೊಂಡು ಐತಿಲ್ಲ ಅಂತೇಳಿ ಸಿಕ್ತ್ರಿ. ಅವರು ಟೇಪ್ ಇಸ್ಕೊಂಡು ಹೋದ್ರಿ, ನಾ ಕಟ್ ಮಾಡ್ಲಾರನೆ. ಇದು ಏನು ನೋಡಿ ಸ್ನೇಹಿತರೆ, ತುರುಕ್ ಕಳ್ಳಿದ್ದಂಗೆ ಹತ್ತತ್ತಿದ್ದು ಅಂತಂದ್ರೆ ನಮ್ಮ ಅತ್ತೆಯರು ಕೊಟ್ಟರು. ಹಚ್ಚಬೇಕ್ರಿ ಮನೆಯಿಂದ. ಇದು ಏನೋ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಚಲೋ ಅಂತ ನೋಡ್ರಿ. ಇದನ್ನು ಹಿಂಗೆ ತುರುಕಿದ್ರೆ ಸಾಕಂತ ಹತ್ತತ್ತಂತ್ರಿ. ಇದು ಕಳ್ಳಿದ್ದಂಗೆ ಅಂತ ಹೇಳ್ತಾರೆ. ಬ್ಲೌಸು ಕಟ್ ಮಾಡಲ್ಲ ಹೋಗೋದೇನು ರೀ. ಇನ್ನೂ ಕಟ್ ಮಾಡಬೇಕಂದ್ರೆ ಕುಡಿನೇ ಬಂದವಂತ ತುಂಬ್ತೀನಿ. ಇದನ್ನೊಂದು ಹಚ್ತೀನಿ ಅಲ್ಲಿ ಮನೆಯಿಂದ. ಹತ್ತುತ್ತೋ ಏನು ಮಾಡುತ್ತೋ ನಿಮಗೂ ವಿಡಿಯೋಗಳು ಶೇರ್ ಮಾಡ್ತಿರ್ತೀನಿ, ನೋಡ್ತೀರಿ. ನೋಡಿರಿ ಮಧ್ಯಾಹ್ನ ಟೈಮಿಗೆ ಕುಡಿ ನೀರು ಬಂದಿದ್ದು, ಕುಡಿ ನೀರು ತುಂಬ್ಕೊಂಡೆ. ಶ್ರಾವಣಿಯರಿನ ಬಂದಿಲ್ಲ. ಇಷ್ಟುವರೆಗಿನೆಲ್ಲ ತುಂಬಿ ಇಲ್ಲ ಬಾಕೆಟು ಪುಟ್ಟಿ ತುಂಬ್ಕೊಂಡು ಬ್ಯಾರಲ್ ಕಚ್ಚೀನಿ. ಬ್ಯಾರಲ್ಗೆ ನೀರು ಇರ್ತಾವೆ ಬಿಡ್ತಾವೆ ಗೊತ್ತಿಲ್ಲ ರೀ. ಅದೊಂದು ಬ್ಯಾರಲ್ ಅಂತ ತುಂಬ್ತಂದ್ರೆ ಬಂದ್ ಮಾಡ್ತೀವಿ. ಕುಡಿ ನೀರು ಯಾವ ಟೈಮಿಗೆ ಬಿಡ್ತಾವೆ ಹೇಳೋಕ್ಕಾಗಲ್ಲ ರೀ. ಮುಂಜಾನೆ ಬರ್ತಾವೆ, ಮಧ್ಯಾಹ್ನ ಬರ್ತಾವೆ, ತುಂಬ್ಕೊಂಬಿಡ್ಬೇಕ್ರಿ. ಮತ್ತು ಬರ್ಲಾರಾಗ ಅನುಕೂಲ ಆಗ್ತಾವೆ. ಪ್ಯಾನ್ ಹತ್ತಿದ ನೋಡಿ, ಲೈಟು ಪ್ಯಾನು. ಬರೀ ಬ್ಲೌಸ್ ಕಟ್ ಮಾಡ್ತೀನಿ. ಟೈಮು 2:20 ಯಾಕೋ ಶ್ರಾವಣಿ ಶಿವಕುಮಾರನ ಬಂದಿಲ್ಲ ರೀ. ಬರ್ತಾರೆ ಟ್ರನ್ಯಾಗ ಅವರು. 2:30 ಆಗತ್ತೆ ರೀ. ನೋಡಿರಿ ಇಲ್ಲೇ ನಾನು ಕೂಡ ಇದೊಂದು ಬ್ಲೌಸು ಕಟ್ ಮಾಡ್ಕೊಂಡು, ಇನ್ನೊಂದು ಬ್ಲೌಸ್ ಇತ್ತು ಅದೊಂದು ಕಟ್ ಮಾಡ್ಕೊಂಡು, ಇದ್ರ ಅಸ್ತ್ರ ಮೊದಲೇ ಕಟ್ ಮಾಡಿಟ್ಟಿದ್ದೆ. ಲೈನಿಂಗ್ ಹಾಕಿ ಕಟ್ ಮಾಡ್ಕೊಂಡು, ಇನ್ನೊಂದು ಅಸ್ತ್ರ ಲೈನಿಂಗು ಕಟ್ ಮಾಡ್ಕೊಂಡೆ. ಕಟ್ ಮಾಡ್ಕೊಂಕೇರಿ ಇವಾಗ ಸ್ಟಿಚ್ ಮಾಡಕತ್ತೀನಿ ರೀ. ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಇನ್ನು 2 ಹೊಲ್ದು ಬ್ಲೌಸ್ ಸ್ಟಿಚಿಂಗ್. ಮತ್ತು ಒಂದು ಟಾಪ್ ಹಿಡಿದೆ 30 ರೂಪಾಯಿ. ಅದೊಂದು 30 ರೂಪಾಯಿ, ಇದೊಂದು 180 ರೂಪಾಯಿ, 210 ರೂಪಾಯಿ ಆಯ್ತು ರೀ. ಇಷ್ಟು ಸ್ಟಿಚಿಂಗ್ ಆಗುತ್ತೆ. 3 ಬ್ಲೌಸ್ ಕಟ್ಟಿಂಗ್ ಮಾಡ್ದಂಗುತ್ತೆ. ಮತ್ತು ಇನ್ನು 2 ಬ್ಲೌಸ್ ಹೊಲ್ದಿನ ನೋಡ್ರಿ. ಅವು 2 ಇದೊಂದು ಹುಕ್ಸ್ ಹಚ್ಬೇಕಂತೆ ಮಾಡೀನಿ. ಶ್ರಾವಣಿ ವಿಡಿಯೋ ಮಾಡಾಕತ್ತಿದ್ಲು ಹೆಂಗೆ ಮಾಡ್ಯಾಳ ನೋಡಿ. ಇದೊಂದು ನೈಟಿ, ನನಗೆ ನೈಟಿ ಹರಿದವ ಸ್ನೇಹಿತರೆ. ಹಿಂಗಾಗಿ ಸುಮ್ಮನೆ ನೈಟಿ ತೊಗೊಂಡು ಹಿಡಿಲ್ಲ ಪಡಿಲ್ಲ ಹಚ್ಕೊಂಡು ಹೊಲಿಗೆ ಹಾಕ್ಕೊಂಡು ಉಟ್ಕೊಂಡೆ. ಲೂಸ್ ಆಗೈತೆ ರೀ, ಸಿಕ್ಕಾಪಟ್ಟೆ ಲೂಸ್ ಆಗಿಬಿಟ್ಟೈತೆ. ಇರ್ಲಕ್ಕೆ ಬಿಡ್ರಿ, ಏನಾಗುತ್ತೆ ಸುಮ್ಮನೆ ಹಾಕ್ಕೊಂಬಿಡೋದು ನೋಡಿ. ಅಂದ ಚಂದ ಅಂತ ನೋಡಕ್ಕೆ ಹೋಗಲ್ಲ. ಅಂಥವರ ಇಲ್ಲಿ ಸುಮ್ಮ ಹಾಕೊಂಡು ಕೇರಿ ಅದೇ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಇವತ್ತು ತಲೆ ಸನಕ್ಕೆ ಇಕ್ಕೊಂಡಿಲ್ಲ ಕೆಲಸ. ಆದ್ರೆ ನಾಳೆಗೆ 3 ಬ್ಲೌಸ್ ಕೊಡಬೇಕು ನಾನು. ಹಿಂಗಾಗಿ ರಾತ್ರಿ ಒಂದು ಹೊಲಿದಾಗುತ್ತೆ ಮಾಡ್ತಾ ನಮ್ಮ ಶ್ರಾವಣಿ ಏನು ಅನ್ನಕತ್ತಿದ್ಲು ನೋಡಕತ್ತಿದ್ದೆ. ಇವತ್ತು 3 ದಿನದಲ್ಲಿ ನನಗೆ ಮಾರ್ಯ ನಗು ನೋಡ್ತಿರ್ಬೇಕು. ಅದೇ ನೋಡಿ, ಹಿಂದೆ ಮಾಡಬೇಕು, ಮುಂದೆ ಮಾಡಬೇಕು. ಹಿಂದಿಂದೆಲ್ಲ ಮರೆತು ಮುಂದಿಂದು ಮಕ್ಕಳು ಕೂಡ ಖುಷಿಯಾಗಿರೋದು ಚಲೋ ಅಲ್ಲ ಸ್ನೇಹಿತರೆ. ನೀವೆಲ್ಲರೂ ಅಷ್ಟು ಹೇಳಿರಿ, ಮತ್ತು ನಿಮ್ಮ ಮಾತು ಮೀರಿ ಮತ್ತು ಪದೇ ಇದು ಮಾಡ್ಕೊಳಕ್ಕೆ ಕುಂತ್ರ ಸರಿ ಅಲ್ಲ ಅಂಥೇಳಿ ನಾನೆಲ್ಲ ನಿಮ್ಮ ಮಾತುಗಳು, ನಿಮ್ಮ ಕಮೆಂಟ್ಗಳು ಓದಿ ನಾನು ಸ್ವಲ್ಪ ಎಲ್ಲ ತಲೆ ಮರೆತು ಕೇರಿ ಇವಾಗ ಇದು ಮಾಡಾಕತ್ತೀನಿ ನೋಡಿ. ಬ್ಲೌಸು ಸ್ಟಿಚಿಂಗ್ ಮಾಡಾಕತ್ತೀನಿ. ಬರ್ರಿ ಇದೇ ನೋಡಿ ಇವತ್ತಿಂದು ಜೀವನ. ನಾಳೆಗಿರಲ್ಲ. ಅವತ್ತು ಅಷ್ಟು ಕರೆದು ದುಃಖ ಮಾಡ್ಕೊಂಡ್ರಿ ಇವತ್ತೈತೆ ಏನ್ರಿ. ಇವತ್ತು ಮಕ್ಕಳುಗಳು ಮತ್ತೆ ಹ್ಯಾಪಿ ಆಗಿದ್ದೇನಲ್ಲ, ಅದೇ ಜೀವನ. ಮರಿದು ಹ್ಯಾಪಿಯಾಗಿರೋದು ಇದೇ ಒಂದು. ನೋಡ್ರಿ ಇಲ್ಲೇ ಬ್ಲೌಸು ರೆಡಿ ಆಯ್ತು. ಇವಾಗ ಫುಲ್ ನನ್ನ ಕಡೆನೇ ಬ್ಲೌಸ್ ತೊಗೊಂಡಿದ್ರು. ಇಲ್ಲೇ ಟಿಚಿಂಗ್ ಕೊಟ್ಟಿದ್ರು. ಲೇಸ್ ಹಚ್ಬೇಕಂದೆ ಚಂದ ಆಗಲ್ಲ ಅಂಥೇಳಿ
ಇಂದ ಈ ಥರ ಮುಂದೆ ಬರುತ್ತೆ ಇದು ಆ ಪೋಸ್ಟ್ರೊಳಗೆ ಮುಂದೆ ಬಂದೈತೆ ಇದು ಸ್ಟೋನ ನಾ ಹಿಂದೆ ಮಾಡಿ ಹೊಲ್ದೀನಿ ರೀ ನಾವಂಥರ ಡಿಫ್ರೆಂಟ್ ಇಲ್ಲಿ ಬಿಡ ಅಂತ ಹೊಲ್ದೀನಿ ಸ್ನೇಹಿತರೆ. ಸಖತ್ತಾಗಿ ಐತೆ ನೋಡಿ, ಮಸ್ತ್ ಕುಂತೈತೆ ಬ್ಲೌಸು. ತೋಳಿಗೆ ಈ ಥರ ವರ್ಕ್ ಬಂದೈತೆ ನೋಡಿ, ತೋಳಿಗೆ ವರ್ಕ್ ಬಂದೈತೆ, ಮಸ್ತಾಗೈತಿ. ಬ್ಲೌಸ್ ರೆಡಿ ಮಾಡಿದೆ, 3 ಬ್ಲೌಸ್ ಕಟ್ ಮಾಡಿದ್ದೆ. ಒಂದು ಬ್ಲೌಸ್ ರೆಡಿ ಮಾಡೀನಿ ರೀ. ಈಗ 2 ಬ್ಲೌಸ್ ಕಟ್ ಮಾಡಿದಿಲ್ಲ ಅದಾವು. ಇದಿಷ್ಟು ಮನೆ ಕ್ಲೀನ್ ಮಾಡಬೇಕು. ಬಟ್ಟೆ ಗಿರಿಯಾಕೆ ಬಂದ್ರೆ ಹೆಂಗೆ ಕಿತ್ತಾಡ್ಬೋದು ನೋಡಿ. ಮತ್ತು ಎಷ್ಟು ಹತ್ತು ಇಟ್ಟಿರ್ತೀನಿ, ಕಿತ್ತಾಡ್ತಾರೆ, ಬಟ್ಟೆ ಮನ್ಸಿಗೆ ಬರಲ್ಲ, ಹೋಗ್ಬಿಡ್ತಾರೆ. ಅಕ್ಕಿ ಶ್ರಾವಣಿ ಒಂದು ಬಟ್ಟೆದ್ದು ಮಡ್ಚವ ಅಂತಂದೆ, ಮಡ್ಚಾಕತ್ತಾಡ್ರಿ, ಹೋಮ್ವರ್ಕ್ ಅದು ಬರ್ದಾಳ. ಇವು 3 ಬ್ಲೌಸು ಹುಕ್ಸ್ ಹಚ್ಬೇಕ್ರಿ ಇವಾಗ. ಇದಿಷ್ಟು ಕ್ಲೀನ್ ಮಾಡಿ ಅವೆರಡು ಬ್ಲೌಸ್ ಎತ್ತಿಟ್ಟು ನೋಡಿ. ಯಾಕಂದ್ರೆ ಒಂದು ಭಾಗ ಕಳಿತಂದ್ರೆ ಒಂದು ಏನಾರ ಕ್ರಾಸ್ ಪಟ್ಟೆಯಲ್ಲಿ ಕಾಜಿ ಪಟ್ಟೆ ಕಳಿತಂದ್ರೆ ಅಡಗ ಮುಣಿಗೆ ಹೋಯ್ತ್ರಿ. ಬರ್ರಿ ಇದಿಷ್ಟು ಕ್ಲೀನ್ ಮಾಡಿ ನಾನು 3 ಬ್ಲೌಸ್ ಹುಕ್ಸ್ ಹಚ್ಚಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಅರಿಬಿಯಲ್ಲಿ ಹಳೆ ಹೋಗ್ಬಿಡ್ತು ನೋಡಿ. 3 ಬ್ಲೌಸ್ ಕಟ್ ಮಾಡೀನಿ. ಅವು ಇನ್ನೂ 2 ಬ್ಲೌಸ್ ಹೊಲ್ದಿಲ್ಲ, ಅವು ಇಲ್ಲೇ ಇಡೋ ಅಂತೇಳಿ ಇನ್ನೇನು ಮಾಡ್ತಾವಳ್ರಿ. ಇದು ಅಳತೆ ಜಂಪರ್ ಒಬ್ರದೇ, ಇನ್ನೂ 2 ಬ್ಲೌಸ್ ಇದ್ದಾರೆ. ಅವರು ನಾಳೆ ಕೊಡ್ಬೇಕು ರೀ. ನಾಳೆಗೆ ಮಧ್ಯಾಹ್ನಕ್ಕೆ ಕೊಡಬೇಕು. ಹೆಂಗೆ ಮಾಡಬೇಕು ಹೇಳ್ಯಾರವ್ರು ಕೊಡು ಅಂತೇಳಿ. ನಮ್ಮ ಶ್ರಾವಣ್ ಕುಮಾರ್ ನೋಡಿ ಕಾಲನ ಹಾಕೊಂಡೋಗಿ. ಮತ್ತು ನೀನು ಎಂದಿದ್ದೆ ಅಂದ್ರೆ ನಾ ಇವತ್ತರ ಒಂದು ಸ್ವಲ್ಪ ಹೊಲಿತಿದ್ದೆ. ಇದು ಇನ್ನೂ ಈಗ ಹುಕ್ಸ್ ಹಚ್ಚಿಕೇರಿ ಇನ್ನೂ ಅಡುಗೆ ಮಾಡ್ಬೇಕು ನೋಡು. ಇವೆರಡು ಹುಕ್ಸ್ ಹಚ್ಚಿದೆ ನಾನು. ಇವತ್ತು 3 ಕಟ್ ಮಾಡೀನಿ. ನೀನು ಬ್ಲೌಸು ಕಟ್ ಮಾಡೀನಿ ನೋಡು. ಇವತ್ತು ಒಂದು ಹೊಲ್ದೀನಿ, ಹುಕ್ಸ್ ಹಚ್ಚೀನಿ. ಮತ್ತು ಅವೆರಡು ನಾಳೆಗೆ ಸಂಜೆ ಮುಂದೆ ಅಂತ ಹೇಳಿದ್ದಿಲ್ಲ ನೀವು. ಹೆಂಗೆ ಗುರುವಾರ ಅಂದಿದ್ದಿ, ಮತ್ತು ನಾಳೆ ಬುಧವಾರ ಇತ್ತು. ಮತ್ತು ಅದಕ್ಕೆ ಅವೆರಡು ಹೊಲಕ್ಕೆ ಕೊಟ್ರೆ ಅದು ಬಿಡು, ಮತ್ತು ಗಂಡು ಮನೆಗೆ ಹೋಗಿನಂತ ನಾ ಮಾಡಿದ್ದೆ. ಅವೆರಡು ಹೊಲದ ಹತ್ತಿಗೆ ಹಾಕೊಳ್ಳಿ. ಹಂಗೆ ನೀನು ಬಿಟ್ಟು ಹೋತಿ ಇರು, ಇಲ್ಲೇ ಸೂಟಿ ಐತಲ್ ಬೇ ನೋಡು. ನೀ ಮತ್ತೆ ಯಾವಾಗ ಬರ್ತೀವಿ ಒಳ್ಳೆ? ನಾಳೆಗೆ ಎಷ್ಟಕ್ಕೆ ಹೋಗ್ತೀವಿ ನೀನು? ನೋಡು, ನಾ ರಾತ್ರಿ ಹೊಲಿದ್ರ ಇನ್ನೊಂದು ಹೊಲಿತೀನಿ ರಾತ್ರಿ ಕಟ್ ಮಾಡಿ ಇಟ್ಟೀನಿ. ಹೊಲಿದ್ರೆ ಇದೊಂದು ಹೊಲಿತೀನಿ ರಾತ್ರಿ. ಇದೊಂದು ನೋಡು, ನಾಳೆ ನೆಶಿನಾಗ ಹೊಲಿಯಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ 2 ಹೊಲಿದು ಕೊಡ್ತೀನಿ ಹುಕ್ಸ್ ಹಚ್ಚಿ. ಆಗ್ಲಿಕ್ಕೆ ಒಂದು ದಿವಸ ರೊಟ್ಟಿ ಮಾಡ್ಬೇಕು ನೋಡಿ. ಇನ್ನು ಮ್ಯಾಗ 3 ಹುಕ್ಸ್ ಹಚ್ಚಿದೆ. ಮನೆ ಒಂದು ಉಸು ಕಸ ಹೊಡಗೋದು, ದೇವ್ರ ಮುಂದೆ ದೀಪ ಹಚ್ಚಿದಾಕಿ, ದೇವ್ರ ಮುಂದೆ ದೀಪ ಹಚ್ಚದಾಕಿ, ಬಟ್ಟೆ ಮಡ್ಚ, ದೇವ್ರ ಮುಂದೆ ದೀಪ ಹಚ್ಚ ಶ್ರಾವಣಿ ನಿಮ್ಮ ಸೊಸಿ. ಮತ್ತು ಅಂಗಳ ಕಸ ಹುಡುಗ್ಯಾಳ ನೋಡ್ಬೇ ಹಾಕಿಸ್ಬೇಕು ನೋಡ್ರಿ. ಇದೊಂದು ಬ್ಲೌಸ್ ಹುಕ್ಸ್ ಹಚ್ಚೀನಿ, ಇದೊಂದು ಹುಕ್ಸ್ ಹಚ್ಚೀನಿ. ನಾನು ಹೇಳೋರಾಗನೇ ಅಂಟಿಯರು ನಾಳೆ ಊರಿಗೆ ಹೋಗ್ತಾರೆ. ನಾಡ್ದು ಅಂತ ಹೇಳಿದ್ರಿ. ನೋಡ್ಬೇಕ್ರಿ ಹೆಂಗೆ ಅರ್ಜೆಂಟ್ ಹೊಲಕ್ಕೆ ಕೊಡೋದು ಇಲ್ಲಿ ಯಾಕಂದ್ರೆ ಮಾತಿನೇ ಮಂದಾಗ ಹೋಯ್ತಾರೆ ನೋಡಿ. ಇವೆರಡು ಹುಕ್ಸ್ ಹಚ್ಚೋತಕ್ಕೆ ಕುಂತೀವಿ. ಹೊಲದ್ರೆ ಇನ್ನೂ ಒಂದು ಜಂಪರ್ ಆಗ್ತಿತ್ತು ಆಂಟಿ. ಹುಕ್ಸ್ ಹಚ್ಚೋತಕ್ಕೆ ಕುಂತೆ. ನಾನು ನಾಳೆಗೆ ಇನ್ನೂ ಟೈಮ್ ಐತಲ್ಲ, ನೀ ಹೇಳಿದ್ದಿಲ್ಲ ಅದರ ದೀರ್ ಮಸ ಹಾಕ್ತಂದು ನೋಡ್ರಿ. ಹಿಂಗೆ ಬರ್ತಾ ನೋಡಿ ಕಸ್ಟಮರು ಅರ್ಜೆಂಟಾಗಿ. ಇದು ಏನೈತೆ ಕರೆಕ್ಟಾಗೈತೆ ರೀ. ನಾ ಎಲ್ಲಿ ಇಳಿಸಿರು ಈ ಥರ ಜಂಪರ್ ಗಾಣು ಆಗಿದ್ದಿಲ್ಲ ಅಂತಂದ್ರು. ಮಸ್ತ್ ಕರೆಕ್ಟ್ ಕುಂತೈತ್ರಿ. ಈಗ ಅವು 2 ಟಿಚ್ ಮಾಡ್ತೀನಿ ಅಂತ ಏನ್ರಿ ನೋಡೋಣ್ರಿ. ಮಾಡ್ತೀನಿ ರೀ. ಪಾಪ ಗಂಡು ಮನೆ ಹೊಂಟೋರದಾರ, ಮತ್ತೆ ಯಾವಾಗ ಬರ್ತಾರೆ ಅವಾಗಿಲ್ಲ. ಇದು ಒಂದರ ಮಾಡಂತೆ ದೀರ್ ಮಸ ಹಾಕ್ತಾರಂತ ಉಟ್ಕೋತೀನಿ ಅಂತ ಯಾರ. ಅದು ಒಂದು ಆದ್ರೆ ಮಾಡಿಬಿಡ್ತೀನಿ ರೀ. ಅಸ್ತ್ರ ಬ್ಲೌಸು ಲೇಟ್ ಆಗ್ತಾವೆ, ಆದ್ರೆ ಇರ್ತೈತಿ. ಒಂದು ತಾಸು 1.5 ತಾಸ್ನಾಗ ಒಂದು ಬ್ಲೌಸ್ ತಿರುಗಿ ಬಿಡ್ತೀವಿ. ಈ ಟೈಮ್ 8:30 ಆಗೈತೆ ರೀ. ರೊಟ್ಟಿ ಒಂದು ಮಾಡಬೇಕು. ಅವ್ರು ನೋಡಿ ಹೆಂಗೆ ಮಾಡಾಕತ್ತಾರೆ ಇಬ್ಬರು. ಮಾರಿ ತಕ್ಕೊಂಡಿ ನಾವಿ ದೇವ್ರ ಮುಂದೆ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ದೇವ್ರಿಗೆ ನಾವು ಕೆಟ್ಟ ಹೊಲಸು ನೋಡು. ಬಟ್ಟೆ ನೋಡಲ್ಲ ಹೆಂಗೆ ಬರೀ ಟಪ 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 ಒಂದು 4 ರೊಟ್ಟಿ ಬಡ್ದು. ಮುಂಜಾನೆನ ಅವಲಕ್ಕಿ ಮಾಡಿದ್ದು, ಬದ್ನಿಕಾಯಿ ಪಲ್ಯ ಮಾಡಿದ್ದು ಹಾಗೆ ಐತ್ರಿ. ಬದ್ನಿಕಾಯಿ ಪಲ್ಯ ಸುಮ್ಮನೆ ಬಡ ಒಂದು 4 ರೊಟ್ಟಿ ಮಾಡಿ ಅವ್ರಿಗೆ ಉಣಿಸಿ ಅವ್ರ ಮನೆಗಿಸಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ನಾ ವಿಜ್ಜು ಅಕ್ಕ ಫೋನ್ ಹಚ್ಚಿದ್ಲಿ, ಎತ್ತದಾಗಿಲ್ಲ ನೋಡಿ ಮನೆ ಎಲ್ಲ ಬಟ್ಟೆ ಇದು ಎಲ್ಲ ಬಾಂಡೆ ತಿಕ್ಕಿ ಉಳ್ಯಾಕೆ ಬಂದಿಲ್ಲ ರೀ. ನಾ ಮುಂಜಾನಂತೂ ಅವಲಕ್ಕಿ ತಿಂದಿದ್ದು ಭಾಳ ಊಟನ ಮಾಡಿಲ್ಲ. ಬದ್ನಿಕಾಯಿ ಪಲ್ಯ ಐತೆಲ್ಲ ರೊಟ್ಟಿ ಮಾಡ್ತಿಲ್ಲ. ಗ್ಯಾಸಿನ ಕಟ್ಟಿ ಮ್ಯಾಗ 2 ಬಡದು ಬಿಡ್ತೀನಿ ರೀ. ಮುಂಜಾನೆ ತೊಳೆದ್ರೆ ಪರವಾಗಿಲ್ಲ. ಬರ್ರಿ ರೊಟ್ಟಿ ಬಡಾಕಾಯ್ತು ನೋಡಿ ಗ್ಯಾಸಿನ ಮ್ಯಾಗ. ಈಗ ಇಷ್ಟು ಮಾಡಿ ನೋಡಿ ಸಾಕ್ರಿ ಸಂಜೆ ಪೂರ್ತಿಯಕ್ಕ. ಅಲ್ಲಿ ಒಂದು ರೊಟ್ಟಿ ಅಲ್ಲೇ, ಇಲ್ಲೊಂದು ರೊಟ್ಟಿ, ಇದ್ರಾಗ ಒಂದು 4 ಆತಾವು. ಮನುಷ್ಯ 2, ಶ್ರಾವಣ 1, ಶ್ರಾವಣಿಗೆ 1, ಅವ್ರು 1 ಅರ್ಧ ಉಂಡ್ರು. ಅಲ್ಲಿ ನೋಡ್ರಿ ನಮ್ಮ ಶ್ರಾವಣ ನೋಡ್ರಿ ಟೈಮ್ 9 ಆಗಿಲ್ಲ. ನೀರು ಚಲೋ ಚಂದ ಹರ್ಯಾಡ್ತಾವು. ಹರ್ಯಾಡಿ ಹಿಂಗ ಮುಕ್ಕೊಂಡ ಕತ್ತು ಬಿಡ್ತಾರೆ. ಶ್ರಾವಣ ಹತ್ತು ರೊಟ್ಟಿ ತಗೋ, ಪಲ್ಯ ತಗೋ, ಹಾಕೊಳ್ಳೆ ಯಾಕಜಿ ಮಾಡಿ ತಗೊಂಬು. ಬದ್ನಿಕಾಯಿ ಪಲ್ಯ ರೊಟ್ಟಿ ಉಣ್ಣಾಕತ್ತು. ಬದ್ನಿಕಾಯಿ ಪಲ್ಯ ಅಂದ್ರೆ ಉಣ್ಬೇಕು ಎಲ್ಲ ಥರ ಕಾಯಿ ಪಲ್ಯ
ಕಳ್ಸ್ದ. ಆಮೇಲೆ ಬೇಕಂದ್ರೆ ನಾಳೆಗಾರ ಮುಂಜಾನೆ ಟಿವಿ ಮಾಡ್ಕೋತೀನಿ. ನನಗೂ ಹೋಗೋರಿಗೆ ಹೊಲಕ್ಕೆ ಕಳಿಸಿಡ್ಬೇಕು ಕಡೆ ಅನಿಸ್ಬಿಡ್ತೀವಿ. ರೊಕ್ಕ ಬರ್ತಾವೆ ಕೈಯಾಗ. ಈ 2 ಕಟ್ ಮಾಡಿದ್ರೆ 2 ಹೊಲದ ನಾಳೆ 10 ತನಕ ರೆಡಿ ಮಾಡಿದ್ನಿ ಅಂದ್ರೆ 600 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ. ಇವತ್ತು ಬರ್ತೀನಿ ಅವೆರಡು ರೆಡಿ ಮಾಡಿದ್ರೆ 600 ರೂಪಾಯಿ ಸ್ನೇಹಿತರೆ. ಎದ್ರಾಗ ದುಡಿತೀರಿ ಹೇಳಿ. ಬೆವ್ರು ನೋಡಿ ಎಷ್ಟು ಬಸಿತೈತಿ ರೊಟ್ಟಿ ಮಾಡಕ್ಕತ್ರ. ಈ ಮಕ್ಕಳು ಚಂತನ ಮುಂಜಾನೆ ಅವಲಕ್ಕಿ ಮಾಡಿದ್ರು. ಅದೇ ಅವಲಕ್ಕಿ 4 ತಂಗು ರೊಟ್ಟಿ ಪಲ್ಯ ಉಂಡ್ವಿ. ಮಧ್ಯಾಹ್ನ ಬಂದು ರೊಟ್ಟಿ ಮೊಸರು ತಂಗು ರೊಟ್ಟಿ ಉಂಡಾರ. ಬಿಸ್ಕಿಟ್ ಅವು ತಿಂದಾರ. ಅದಕ್ಕೆ 2 ದಿವಸ ಮಾಡಿಬಿಡ್ತೀನಿ. ರೊಟ್ಟಿ ಮಾಡಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಾಗ ಸಿಗ್ತೀನಿ. ನೋಡಿ ನಂದು ಕೂಡ ಊಟ ಆಯಿತು. ಟೈಮ್ ಎಷ್ಟಾಯ್ತು ಅಂತೂ ತೋರಿಸ್ತೀನಿ. ಇನ್ನು ಮ್ಯಾಲಿಂದ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಅವ್ರಿಗೆ ಬದ್ನಿಕಾಯಿ ಪಲ್ಯ ಹೋಗಲಿಲ್ಲ, ಸಕ್ಕರೆ ತುಪ್ಪ ಹಾಕಿ ಕೊಟ್ಟು ನೋಡಿ ಉಣ್ಣಾಕತ್ತಾರಿ. ನನ್ನ ಶ್ರಾವಣ ನೋಡಿ ಅಪ್ಪ ಒಳಗೆ ಸಕ್ಕರೆ ತಿಂತಿ ರೊಟ್ಟಿ ತಿನ್ನಲಾಗ್ಯಲ್ಲಪ್ಪು. ತುಪ್ಪ ಹಚ್ಚಿ ಸುಳ್ಳಿ ಸುತ್ತಿ ಕೊಟ್ಟೀನಿ. ಹೆಂಗೆ ಮಾಡ್ತಾನೆ ನೋಡಿ, ಬರೀ ನಿದ್ದಿರಿ. ಈಗ ಚಂದ ಹರಡೋದು ಸದ್ ನಿದ್ದಿ. ಇವ್ರು ನುಣಿಗಿಸಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಟೈಮ್ 9:30 ಆಯ್ತು ಈಗ. ಇವ್ರು ಮನೆಗೋಸ್ಕರಾಗ 10 ಗಂಟೆ ಆಗುತ್ತೆ. ನಾನು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂದಿರ್ಬೇಕಂದ್ರೆ ಒಂದು ಸ್ಟಿಚ್ ಮಾಡ್ರಾಗ 12 ಆಗುತ್ತೆ, 8 ಆಗುತ್ತೆ. ಓದಿಲ್ಲ ನೀವು ಮುಕ್ಕೋತೀರಿ. ಬರ್ಲಿ ಹೋಗಿ ಬರ್ಲ. ತುಪ್ಪ ಸಕ್ಕರೆ ಒಳಗಿಡ್ತೇವ. ಹಾಂ ಪಲ್ಯ ಒಳ್ಳಾಡ್ತೀಯ? ಹೆಂಗೆ ಒಳ್ಳಾಡ್ತೀಯಪ್ಪ? ಏಯ್ ಹುಚ್ಚ, ಉಣ್ಣು ಬಿಟ್ಟು ಒಳ್ಳಾಡ್ತೀಯ? ಈಗ ಚಂತನ ಹರ್ಯಾಡ. ಈಗ ಒಳ್ಳಾಡು. ಚಂತನ ಒಳ್ಳಾಡಬೇಡ. ಸಾಲಿಂತ ಬಂದು ಹೋಮ್ವರ್ಕ ಬರ್ದಿಲ್ಲ ನೋಡ್ರಿ ಇವತ್ತು ಶ್ರಾವಣ ಕುಮಾರ. ಬರ್ರಿ ಇಷ್ಟು ಎತ್ತಿಟ್ಟು ಬ್ಲೌಸ್ ಸ್ಟಿಚ್ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲೇ ಈ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಟೈಮ್ ಏಟಾಗೈತೆ 11:30 ಆಗೈತೆ ನೋಡಿ. ಇದು ಬ್ಲೌಸು ಸ್ಟಿಚ್ ಒಂದು ಮುಗಿಸಿದೆ. ಇನ್ನೂ ಒಂದು ಅರ್ಧ ಮುಗಿಸಿ ಮಲ್ಕೋಬೇಕಂತೀನಿ. ಏಟಾಗುತ್ತೋ ಗೊತ್ತಿಲ್ಲ. ಇವತ್ತು 3 ಬ್ಲೌಸ್ ಕಟ್ ಮಾಡಿದ್ನೆಲ್ಲ, 2 ಬ್ಲೌಸ್ ರೆಡಿ ಅದು. ಇದು ಮಾತ್ರ ಉಕ್ಸನೆ ಕಚ್ಚಿಬಿಡಿ. ಉಕ್ಸ್ ಹಚ್ಚೀನಿ. ಎಷ್ಟು ಸಖತ್ತಾಗೈತೆ ನೋಡಿ. ಇದು ಕೂಡ ಸ್ಟೋನ್ ಲೇಸಿಂದು ನನ್ನ ತಕ್ಕನೇ ಸೀರೆ ತೊಗೊಂಡಿದ್ರು. ಇದು ಕೂಡ ಹೊಲ್ದು ನೋಡಿ. ಇದು ಅವ್ರ ಸೀರೆ, ರೆಡಿ ಸೀರೆದು. 11:30ಗೆ ಟೈಮ್ ತೋರಿಸ್ತೀನಿ ರೀ ನಿಮಗೆ. ಶ್ರಾವಣಕುಮಾರ್ ಮಲ್ಕೊಂಡಾರ. ನೈಟಿ ಹಿಡಿಯಾಕ ನೈಟಿ ಕೊಟ್ಟಾರ ನೋಡಿ. ಪೂನಿ 12 ಗಂಟೆ ಆಗಿ ಬಂದೈತ್ರಿ. ಬರ್ರಿ ನಾನು ಇನ್ನೂ ಸ್ವಲ್ಪ 12:30 ತನಕ ಹೊಲಿದು ನಾಳೆ ಕೊಡ್ತೀನಿ ರೀ. ಹೇಳೀನಿ 3:50 ಕಟ್ ಮಾಡೀನಿ. 3:50 ಸ್ಟಿಚ್ ಮಾಡ್ಬೇಕಂತೀನಿ. ಆಗೋದಿಲ್ಲ ರೀ. 12 ಮ್ಯಾಗಾತ ಮುಗೀತ್ರಿ ಇವತ್ತಿಂದು. ಅಸ್ತ್ರ ಬ್ಲೌಸ್ ಎಲ್ಲ ಲೇಟ್ ಆಗತ್ತೆ ರೀ. ನಾನು 10 ಗಂಟೆ ಬಂದು ತವಾಗ ಕುಂತೀನಿ ನೋಡಿರಿ. ಇದೊಂದು ಬ್ಲೌಸ್ ಇತ್ತಲ್ಲ, ಇದನ್ನು ಹೊಲ್ದೀನಿ. ಇನ್ನು ಕಾಜಿ ಪಟ್ಟಿ, ಗುಂಡಿ ಪಟ್ಟಿ, ತೋಳು ಹಚ್ಚೋದು, ಸೈಡ್ ಜೋಡಿಸೋದೈತೆ. ಬೆಳಗ್ಗೆ ಮಾಡ್ತೀನಿ ರೀ. ಇವಾಗ ಉಕ್ಸ್ ಇದಕ್ಕೆ ಹಚ್ಚಬೇಕು, ಕಸಿ ಹಚ್ಚಬೇಕು, ಲೇಸ್ ಹಚ್ಚಬೇಕು. ಇದಕ್ಕೂ ಬೆಳಗ್ಗೆ ಜಲ್ದಿ ಹೇಳಬೇಕು. ಟೈಮು ಲೇಟ್ ಆಯಿತು ನೋಡಿ. ಮನೆ ಯಾವ ಥರ ಇದೆ. ಶ್ರಾವಣಿಯರು ಮುಕ್ಕೊಂಬಳತ್ತತ್ತು ಲೇಟ್ ಆಯ್ತು ನೋಡಿ. 2 ಹಚ್ಬೇಕಂದೆ ಸುಸ್ತು ಹಾಕತೈತ್ರಿ. ಸೊಂಟ ನೋವು ಇವತ್ತು. ಯಾಕಂದ್ರೆ 3 ಕಟ್ಟಿಂಗು, 3 ಟಿಚ್ಚಿಂಗು, 3 ಕಾಜಿ ಗುಂಡಿ, 1 ಟಾಪ್ ಹಿಡಿದು ಕೆಲಸ ಎಷ್ಟಾಗೈತೆ ನೋಡಿ. ನಾವು ಜೀವನದಾಗ ಮುಂದೆ ಬರ್ಬೇಕಂದ್ರೆ ದುಡಿಲೇಬೇಕು ರೀ. ಕಷ್ಟಪಡಲೇಬೇಕು. ನಮ್ಮನ್ನು ಹೀಯಾಳಿಸಿ ನಗೋರಿದ್ರಿಗೆ ನೆಗ್ಗೆಡಾಬಾರ್ದ್ರಿ. ನಗೋರಿದ್ರಿಗೆ ಬೆಳಕು ತೋರಿಸ್ಬೇಕು, ನನ್ನ ಅಭಿಪ್ರಾಯ. ಬರೀ ಅಡುಗೆ ಮನೆ ಅವಾಗೆ ಕ್ಲೀನ್ ಮಾಡ್ಕೊಂಡೆ. ರೊಟ್ಟಿ ಎಷ್ಟು ಸ್ವಲ್ಪ ಮಾಡಿದ್ದೆ. ಊಟ ಮಾಡೀವಿ. ಕಾಲ ತಟ್ಟಿ ಇಡಬಾರ್ದು ಅಂತಾರೆ. ಟೈಮನ್ನು ಭಾಳ ಆಗೈತೆ ನೋಡಿ. ಇವಾಗ ಬರ್ರಿ ನೀರು ಹೆಂಗಾಗೈತಿ, ನೀರು ಕುಡಿತೀನಿ. ಒಂದು ಸಲ ಚೆಕ್ ಮಾಡ್ಕೊಂಡೀನಿ ರೀ. ಶ್ರಾವಣಿ ಒಮ್ಮೆ ಹಿಂದಿನ ಕದ ಹಾಕಿರಲ್ಲ. ನಾನೇ ಮುಂದಿನ ಕದ ಹಾಕಿದ್ದಿಲ್ಲ ರೀ. ಇವತ್ತು 11 ಗಂಟೆಗೆ ಮುಂದಿನ ಕದ ಹಾಕೀನಿ ರೀ. ಅಪ್ಪೋ ಇರ್ಕೊಂಡು ಹೋಗ್ರಿ. ಹಾಗೆ ಕದ ಹಾಕಾಕತ್ತೀನಿ ನೋಡಿ. ಇರ್ಪೊಟ್ಟಿನಲ್ಲೇ ವಿಡಿಯೋ ಕೇಳ್ಕೋತ ಕದ ಹಾಕಾಕತ್ತೀನಿ. ಅದು ಸಿಕ್ಕೋತ್ರಿ. ಏನಾಯಿತು ಏನಿಲ್ಲ. ಹಿಂಗಾಗಿ 3 ಬಟ್ಟೆ ಆಗ್ತಾವ್ರಿ ಸಾಮಾನುಗಳು. ನೋಡೋದೇ ಇಲ್ಲ ನಾನು. ಟೈಮಿಂಗ್ ಒಂದು ಭಾಳ ಆಗೈತಲ್ಲ ರೀ. ನೋಡು ಟೈಮಿಂಗು ಅಲ್ಲ, ಮಾಡೋ ಟೈಮಿಂಗು ಅಲ್ಲ. ಬರ್ರಿ ಜೀವನ ಮ್ಯಾಗ ಕಷ್ಟಪಡಲೇಬೇಕು ನೋಡಿ. ಇದಿಷ್ಟು ಸ್ಟಿಚ್ ಮಾಡಿನ ಆರಾಮ್ ಮಲ್ಕೊಳಕ್ಕಾಗ್ತಿತ್ತು. ಟೈಮ್ ಭಾಳ ಆಗೈತೆ. ಇಷ್ಟು ಮುಂಚೆಲೆ ಎತ್ತಿಡ್ತೀನಿ ರೀ. ಕರೆಂಟ್ ಬಟ ಸನಿಯಕ್ಕೆ ಬಂದ್ಮೇಲೆ ನೋಡಿ. ಇನ್ನೂ ಅರ್ಧ ಬ್ಲೌಸ್ ಐತಿ ರೀ. ಒಟ್ಟು ಸೈಡ್ ಜೋಡಿಸ್ಕೊಂಡು, ಶೋಲ್ಡ್ರು ಜೋಡಿಸ್ಕೊಂಡಿನಿ, ಕ್ರಾಸ್ ಪಟ್ಟಿ ಹಚ್ಕೊಂಡಿನಿ. ಅವೆರಡು
ಕಾಜಿ ಪಟ್ಟಿ ಗುಂಡಿ ಪಟ್ಟಿ 2 ತೋಳು ಸೈಡ್ ಜೋಸ್ಕೊಂಡು ಲೇಸ್ ಕಸಿ ಹಚ್ಚಿ ಮುಂಜಾನೆ ಇದಿಷ್ಟು ಹೊಲಿದು 2 ಬ್ಲೌಸ್ ಹುಕ್ಸ್ ಹಚ್ಚಿ ಕೊಡ್ಬೇಕ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಸ್ನೇಹಿತರೆ. 12:15 ಪೋಣೆ 1 ಹಾಕೊಂಡೈತೆ. ಇವತ್ತು ನಾಳೆ ಮದುವೆ ಇದೆ ಬೀರಪ್ಪನ ಗುಡಿಯಲ್ಲಿ, ಮಂದಿನ ಇದ್ದಾರೆ, ಹಿಂಗಾಗಿ ಭಯ ಆಗಲಿಲ್ಲ ಹೊರದೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.